ಈಗ ಬಾಬಾಜಿಯವರು ನಾವು ಅವರ ಮಠಕ್ಕೆ ಭೇಟಿಯಾದಾಗ ಅವರು ಆ ಭಗವಂತನ ಯೂನಿವರ್ಸ್ ಕೃಪೆಯಿಂದ ನಾನು ಬರ್ತೀನಿ ಮನೆಗೆ ಅಂತೇಳಿ ನಮ್ಮ ಮನೆಗೆ ಬಂದಿದ್ದಾರೆ. ಇವತ್ತು ಬಂದು ನಮ್ಮ ಮನೆಯಲ್ಲಿ ವಾಸ್ತು ಎಲ್ಲವನ್ನು ಒಂದು ಪರೀಕ್ಷೆ ಮಾಡಿ ಇದರಲ್ಲಿ ಏನೇನು ಲೋಪದೋಷಗಳಿದ್ದಾವೆ, ಯಾವ ರೀತಿಯಿಂದ ಸರಿ ಮಾಡ್ಕೋಬೇಕು ಅಂತೇಳಿ ಆ ಬಾಬೂಜಿಯವರ ಒಂದು ಗುರುಗಳ ಒಂದು ವಾಗ್ದಾನದಿಂದ ಅವರು ನಮಗೆಲ್ಲ ತಿಳುವಳಿಕೆಯನ್ನು ಹೇಳ್ಕೊಟ್ಟಿದ್ದಾರೆ. ಎಲ್ಲ ಒಳ್ಳೆಯದಾಗುತ್ತೆ, ನೀವು ಪ್ರಾಮಾಣಿಕವಾಗಿ ನೀವು ಧ್ಯಾನವನ್ನು ಮಾಡಿ ಅಂತ ಹೇಳಿದ್ದಾರೆ. ಅವರು ಯಾವ ರೀತಿ ಹೇಳ್ಕೊಡ್ತಾರೆ ಅದೇ ರೀತಿ ನೀವು ಫಾಲೋ ಮಾಡಿ ನಿಮಗೆಲ್ಲ ರೀತಿಯ ಅನುಕೂಲ ಆಗುತ್ತೆ, ಧರ್ಮವಾಗಿ ನ್ಯಾಯಬದ್ಧವಾಗಿರಿ ಅಂತೇಳಿ ನಮಗೆ ತಿಳುವಳಿಕೆಯನ್ನು ಹೇಳಿದ್ದಾರೆ. ನಾವು ಮಠಕ್ಕೆ ಭೇಟಿ ಕೊಟ್ಟಾಗ ನಾವು ನಿಮ್ಮ ಮನೆಗೆ ಬಂದು ಅಲ್ಲಿ ಏನಿದೆ ಅಂಥೇಳಿ ನಾವೇ ನೋಡ್ತೀವಿ ಅಂತ ಹೇಳ್ಬಿಟ್ಟು ಗುರುಗಳು ತಾವಾಗಿ ಬಂದರು. ನಮ್ಮನ್ನು ಯಾವುದೇ ರೀತಿ ಸಮಸ್ಯೆ ಇದೆಯಾ ಏನು ಅಂತ ಏನೂ ಪ್ರಶ್ನೆ ನಮ್ಮನ್ನು ಕೇಳಲಿಲ್ಲ. ಅವರೇ ನಾವು ಏನಾದರೂ ಹೇಳುವಾಗ ನೀವೇನು ಹೇಳುವಂಥದ್ದಿಲ್ಲ, ನಾವೇ ನಿಮ್ಮ ಮನೆಗೆ ಬರ್ತೀವಿ, ಬಂದಾಗ ನಿಮ್ಮ ಸಮಸ್ಯೆಗಳನ್ನೆಲ್ಲ ನೋಡಿ ಅದಕ್ಕೆ ಏನು ಬೇಕು ಪರಿಹಾರನ ನಿಮ್ಮ ಕೈಯಿಂದನೇ ನೀವು ಧ್ಯಾನದ ಮುಖಾಂತರ ಮಾಡಿಕೊಂಡು ಅದನ್ನೆಲ್ಲ ನೀವು ಪರಿಹರಿಸ್ಕೊಳ್ಳಿ ಅಂತ ಹೇಳಿದರು. ಅದೇ ರೀತಿ ನಮ್ಮಿಂದ ಯಾವುದೇ ರೀತಿಯ ಅವರ ಒಂದು ತೊಂದರೆಗಳನ್ನು ಅವರು ಕೇಳ್ಕೊಂಡಿಲ್ಲ. ನಮ್ಮ ಹತ್ರ ನಾವೇ ನಮ್ಮ ಸಮಸ್ಯೆಗಳನ್ನೆಲ್ಲ ಅವರಿಗೆ ಏನು ಹೇಳೋಕ್ಕೆ ಬಿಡದೆ ಅವರೇ ಹೇಳಿದ್ದಾರೆ ನಮಗೆ ಸಮಸ್ಯೆಗಳನ್ನ. ಅದಕ್ಕೆ ಪರಿಹಾರನೂ ಮಾಡಲಿಕ್ಕೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಭಗವಂತನ ಧ್ಯಾನ ಮಾಡಿ, ಯೂನಿವರ್ಸು ನಿಮಗೆ ಕಾಪಾಡುತ್ತೆ, ನ್ಯಾಯ ಧರ್ಮವಾಗಿ ಸತ್ಯವಾಗಿರಿ ಅಂಥೇಳಿ ನಮಗೆ ಒಂದು ಅವರು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಮಠಕ್ಕೆ ಭೇಟಿ ಮಾಡಿದಾಗ ನಮಗೆ ಹೇಳಿದ್ರು ಅವರು, ನಿಮ್ಮ ಆರೋಗ್ಯ ಸಮಸ್ಯೆ ಇದೆ, ಮಕ್ಕಳ ಸಮಸ್ಯೆ ಇದೆ, ಇಲ್ಲಿ ಬಂದು ಗುರುಗಳು ಧ್ಯಾನ ಮಾಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ನಾವು ಹಂಗೆ ಧ್ಯಾನ ಮಾಡಿ ನಮಗೆ ಒಳ್ಳೆಯದಾಗುತ್ತೆ, ಮನೆಗೆ ಬಂದು ಹೇಳ್ತೀವಿ ಅಂತ ಹೇಳಿದ್ದಾರೆ. ದಿನೇಶ್ ಅಂತ ನಮ್ಮ ಮನೆಗೆ ಗುರುಗಳು ಭೇಟಿ ಕೊಟ್ಟಾಗ ನಂದು ಏನು ಪ್ರಾಬ್ಲಮ್ ಇದೆ ಅಂತ ಅವರೇ ಹೇಳಿದ್ದಾರೆ. ಅದಕ್ಕೆ ಪರಿಹಾರವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನಿಂದ ಏನೂ ತೊಂದರೆ ಇಲ್ಲ, ಬೇರೆಯವರಿಂದ ನನಗೆ ತೊಂದರೆ ಆಗುತ್ತೆ ಅನ್ನೋದು ನಾನು ಅವ್ರಿಗೇನು ಹೇಳಿಲ್ಲ. ನನ್ನಲ್ಲಿ ಏನು ನಡೀತಾ ಇದೆ ಜೀವನದಲ್ಲಿ ಅದನ್ನು ಅವರೇ ತಿಳ್ಕೊಂಡು ಅವ್ರು ಹೇಳಿದ್ದಾರೆ, ಬೇರೆಯವರಿಂದ ನನಗೆ ತೊಂದರೆ ಅಂತ. ತುಂಬ ಆಶ್ಚರ್ಯ ಆಯಿತು. ಬಟ್ ನಂಗೆ ನಂಬಿಕೆ ಇದೆ, ಅವ್ರೇನಾದ್ರು ನನ್ನ ಪರಿಹಾರ ಮಾಡ್ತಾರೆ ಅಂತ. ನಾನು ಅವನ್ನ ನಂಬಿ ಅವ್ರು ಹೇಳಿದ್ದ ಧ್ಯಾನನ ನಾನು ಪಾಲಿಸ್ತೀನಿ. ಗುರುಗಳು ನಮ್ಮ ಮನೆಗೆ ಬಂದಮೇಲೆ ನಮ್ಮ ಸಮಸ್ಯೆ ಏನಿದೆ ಅಂತ ಅವರೇ ಎಲ್ಲ ತಿಳ್ಕೊಂಡು, ನಾವೇನು ಹೇಳಿಲ್ಲ, ಅವರೇ ಎಲ್ಲ ನಮ್ಮ ಸಮಸ್ಯೆ ಏನೇನಿದೆ, ನಮ್ಮ ಗುಣಗಳೇನು, ಭಾವನೆಗಳೇನು ಅಂತ ಎಲ್ಲ ಅವರೇ ಹೇಳಿದ್ದಾರೆ. ಎಲ್ಲ ಸಮಸ್ಯೆಗಳ ಪರಿಹಾರ ಮಾಡಿಕೊಡ್ತೀವಿ, ಮಕ್ಕಳದು ವ್ಯವಹಾರದ್ದು ಅಂತ ಎಲ್ಲ ಹೇಳಿದ್ದಾರೆ. ಅವರ ಧ್ಯಾನದಿಂದ ಎಲ್ಲ ಮುಕ್ತಿ ಸಿಗುತ್ತೆ ಅಂತ ಹೇಳಿದ್ದಾರೆ. ನಾವು ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತೀವಿ. ಮಕ್ಕಳ ಬಗ್ಗೆನೂ ಅವ್ರವ್ರದ್ದು ಏನು ಅಂತ ನಮ್ಗೆ ಗೊತ್ತಿಲ್ಲ. ಮಕ್ಕಳದು ಅವರು ತಲೆ ಮೇಲೆ ಕೈ ಇಟ್ಟ ತಕ್ಷಣ ಅವ್ರಿಗೆ ಎಲ್ಲ ಗೊತ್ತಾಯಿತು. ಅವರೇ ಎಲ್ಲ ಮಕ್ಕಳದು ಎಲ್ಲ ಸಮಸ್ಯೆ ಎಲ್ಲ ಹೇಳಿದ್ರು, ಎಲ್ಲ ಪರಿಹಾರ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಹೆಸರು ಭವಾನಿ ಅಂತೇಳಿ. ನಾನು ಗುರುಗಳು ಮಠಕ್ಕೆ ಹೋದಾಗ ಗುರುಗಳು ನನಗೆ ತುಂಬಾ ನೋಡಿದ ತಕ್ಷಣ ಹೇಳಿದ್ರು, ನಮ್ಮ ಸಮಸ್ಯೆನೆಲ್ಲ ಅವರೇ ಹೇಳಿದ್ರು, ಅದನ್ನು ನಾನು ಪರಿಹಾರ ಮಾಡಿಕೊಡ್ತೀನಮ್ಮ, ಗುರುಗಳನ್ನ ನಂಬಿ ನೀವು ಬಾಬಾಜಿಯವ್ರನ್ನ ಧ್ಯಾನ ಮಾಡಿ ಅಂತ ಅಂದರು. ಅದೇ ರೀತಿ ನಾನು ನಮ್ಮ ತಂದೆಯವ್ರಿಗೂ ಕರ್ಕೊಂಡೋದೆ, ಮಠಕ್ಕೆ ಕರ್ಕೊಂಡೋದಾಗ ಅಲ್ಲಿ ನಾನು ಅವ್ರನ್ನ ಭೇಟಿಯಾಗಿರಲಿಲ್ಲ. ಇವ್ರನ್ನ ಕರ್ಕೊಂಡೋಗಿ ಅದಕ್ಕೆ ಮುಂಚೆ ಗುರುಗಳ ಹತ್ರ ಯಾವುದೇ ರೀತಿ ವಿಚಾರನೂ ತಿಳಿಸಿರಲಿಲ್ಲ. ಕರ್ಕೊಂಡೋಗಿದ ತಕ್ಷಣ ಅಪ್ಪ ಅಮ್ಮನ ನೋಡಿದ ತಕ್ಷಣ ಅವರೇ ಹೇಳಿದ್ರು, ನೀವು ಈ ಥರ ನಿಮ್ಮ ಗುಣಗಳು ಈ ಥರ ಇದೆ, ನಿಮ್ಮ ಆರೋಗ್ಯ ಸಮಸ್ಯೆ ಹಿಂಗಿದೆ ಅಮ್ಮ, ನಿಮಗೆಲ್ಲ ಶತ್ರುಗಳಿಂದ ನಿಮಗೆಲ್ಲ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆ, ನಾನು ನಿಮ್ಮ ಮನೆಗೆ ಗುರುಗಳ ಅನುಗ್ರಹ ತೊಗೊಂಡು ಅಪ್ಪನೆ ತೊಗೊಂಡು ಮನೆಗೆ ಬಂದು ಭೇಟಿ ಕೊಡ್ತೀನಿ ಅಂದರು. ಸೊ ಇವತ್ತು ಮನೆಗೆ ಬಂದಿದ್ದಾರೆ, ವಾಸ್ತು ಎಲ್ಲ ನೋಡಿ ಎಲ್ಲೆಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅದನ್ನೆಲ್ಲ ನಮ್ಮ ಕಣ್ಣೆದುರುಗಡೆನೇ ಪರೀಕ್ಷೆ ಮಾಡಿ ತೋರಿಸಿ ಎಷ್ಟೆಷ್ಟು ಇರಬೇಕು ಅಂತಲೇ ಹೇಳಿ, ಮನೇಲಿರೋವಂಥ ನನ್ನ ತಮ್ಮ ಹೆಂಡತಿ, ಮಗು, ಅಪ್ಪ ಅಮ್ಮನ ಆರೋಗ್ಯ ಅನ್ನೋದು ಪ್ರತಿಯೊಂದನ್ನು ಎಲ್ಲ ವಿಚಾರನೂ ತಿಳಿಸ್ಕೊಟ್ಟಿದ್ದಾರೆ. ಮಕ್ಕಳ ವಿಚಾರದಲ್ಲಿ ಆಶ್ಚರ್ಯ ಆಯಿತು. ಇರೋನೊಬ್ಬನೇ ಮಗ, ಅವನು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿಂದೆ ಪುಷ್ ಮಾಡಬೇಕಂತ ಹೇಳಿದರು. ಮಗಳ ವಿಚಾರದಲ್ಲಿ ಅವಳಾಗ ಓದ್ತಾಳೆ, ಒಳ್ಳೆ ದಾರಿ ನಡೆಸಿದ್ರೆ ಮಾಡ್ತಾಳೆ ಅಂತ ಹೇಳಿದ್ದಾರೆ. ಸೊ ಇದು ನಮಗೆ ಆಶ್ಚರ್ಯ ಆಯಿತು. ಅದೇ ರೀತಿ ನನ್ನ ತಮ್ಮನ ವ್ಯವಹಾರದ್ದು ಹೇಳಿದ್ರು. ಅಪ್ಪಂದು ಟೆನ್ಷನ್ನ ಅವರು ಸರಾಗವಾಗಿ ಎಲ್ಲ ಕ್ಲಿಯರ್ ಆಗೋ ಥರ, ಅವ್ರಿಗೂ ಮನಸ್ಸು ನಿರಳಾಗೋ ಥರ ಅವ್ರಿಗೆ ಪರಿಹಾರ ಕೊಟ್ಟಿದ್ದಾರೆ. ಸೊ ಈಗ ನಮ್ಮ ಕರ್ತವ್ಯ ಏನಿದೆ, ಅವ್ರು ಏನು ಹೇಳ್ತಾರೆ ಆ ಮಾರ್ಗದರ್ಶನದ ಪ್ರಕಾರ ನಾವು ನಡ್ಕೊಂಡು ಹೋದರೆ, ಗುರುಗಳ ಧ್ಯಾನ ಮಾಡಿಕೊಂಡು ನಮ್ಮ ಸಂಪೂರ್ಣ ಕಷ್ಟಗಳ ಬಗೆಹರಿದು ಇಡೀ ಕುಟುಂಬ ಚೆನ್ನಾಗಿರೋ ಥರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ನಾವು ನಂಬಿದ್ದೀವಿ ಎಲ್ಲರೂ.